ಬೆಳಗಾವಿಯಲ್ಲಿ ಕನ್ಸ್ಯೂಮರ್ ಕೋರ್ಟ್ ಪ್ರಾರಂಭ ಆಗುವಂಥ ಈ ಸಂದರ್ಭದೊಳಗೆ ನಾನು ಬೆಳಗಾವಿಗೆ ಬಂದಿದ್ದೇನೆ. ಆ ಶಿವಾಲಯದ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದೆ. ಜೊತೆಗೆ ಒಂದು ಮೂಲವಾಗಿರ್ತಕ್ಕಂಥ ಉದ್ದೇಶ ನಮ್ಮ ಸವದತ್ತಿ ರೇಣುಕಾ ಯಲ್ಲಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನಾನು ಮಾಡಿರುವ ಕೆಲಸ ಹಾಗೂ ನಮ್ಮ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿರ್ತಕ್ಕಂಥ ಆ ಮಂಡಳಿ ಏನಿದೆ ಆ ಮಂಡಳಿಯ ಪ್ರಗತಿ ಪರಿಶೀಲನೆ ಮಾಡ್ತಾಯಿದ್ದೆ. ನನಗೆ ಮಂಡಳಿ ಹಾಗೂ ಆ ಮಂಡಳಿ ಜಿಲ್ಲಾ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿದೆ. ಅವರ ಜೊತೆಗೆ CEO ಅವರು, SP ಅವರು, ನಮ್ಮ ಇಲಾಖಾ ಅಧಿಕಾರಿಗಳು, ಆ ಮಂಡಳಿಯ ಕಾರ್ಯದರ್ಶಿಗಳು, ಆ ಭಾಗದ ಶಾಸಕರಾದ ಮಾನ್ಯ ವೈದ್ಯವರು, ಅವರೆಲ್ಲರೂ ಬಹಳಷ್ಟು ಕೈ ಜೋಡಿಸಿದ್ದಾರೆ. ಸಣ್ಣ ಪುಟ್ಟ ಕಾನೂನಾತ್ಮಕ ಸಮಸ್ಯೆಗಳೇನಿದ್ವು ಆ ಸಮಸ್ಯೆಗಳನ್ನು ಬಗೆಹರಿಸೋದ್ರಲ್ಲಿ ನಮ್ಮ ಜಿಲ್ಲಾಡಳಿತ, ಬೆಳಗಾವಿ ಜಿಲ್ಲಾಡಳಿತ ಯಶಸ್ವಿಯಾಗಿದೆ. ಭರತ್ ಹುಣ್ಣಿಮೆ 12ನೇ ತಾರೀಕಿಗೆ ಭರತ್ ಹುಣ್ಣಿಮೆ ನಡೀತಾ ಇದೆ. ಭರತ್ ಹುಣ್ಣಿಮೆ ಬರ್ತಿದ್ದು, ಮತ್ತೊಂದು ಹುಣ್ಣಿಮೆ ಬರ್ತಿತ್ತು. ಆದರೆ ಜಿಲ್ಲಾಡಳಿತವಾಗಿ ಅಲ್ಲಿ ವ್ಯವಸ್ಥೆಗೊಳಿಸೋದ್ರ ಬಗ್ಗೆ ಹಿಂದೆಲ್ಲ ಅಷ್ಟು ಸಂಪೂರ್ಣವಾದ ಕಾಳಜಿ ಮಾಡ್ತಿರಲಿಲ್ಲ. ಆದರೆ ಈ ಸಲ ಜಿಲ್ಲಾಡಳಿತ ಅವತ್ತು ಭರತ್ ಹುಣ್ಣಿಮೆ ದಿವಸ ಯಾವಾಗ 10 ಲಕ್ಷ ಜನ ಸೇರ್ತಾರೆ, ಅಂಥ ಸಂದರ್ಭದಲ್ಲಿ ಫ್ಲೋ ಆಫ್ ಪೀಪಲ್ ಹೆಂಗಿರಬೇಕು, ಟ್ರಾಫಿಕ್ ಹೇಗಿರಬೇಕು, ಅಲ್ಲಿ ನಿಲ್ಲೋರಿಗೆ ಏನು ಮಾಡಬೇಕು, ಬರೋರಿಗೆ ಏನು ಮಾಡಬೇಕು, ಅಂಥ ದೊಡ್ಡ ಸಂದಣಿ ಇದ್ದಾಗ ಅವರಿಗಾಗಿ ಈ ಟಾಯ್ಲೆಟ್ ವ್ಯವಸ್ಥೆಗಳನ್ನು ಎಂಥದ್ದು ಮಾಡೋದಕ್ಕೆ ಸಾಧ್ಯ ಎಲ್ಲವನ್ನೂ ಆಲೋಚನೆ ಮಾಡಿ ದೇವಿ ದರ್ಶನದ ಸಲುವಾಗಿ LED ಸ್ಕ್ರೀನ್ಗಳನ್ನು ಎಷ್ಟು ಹಾಕಬೇಕು, ಏನು ಹಾಕಬೇಕು ಅಂಥೇಳಿ ಅವುಗಳನ್ನು ಸಹಿತ ಈಗಾಗಲೇ ಲೆಕ್ಕಾಚಾರ ಮಾಡಿ ಅದಕ್ಕೆ ಯೋಜನೆಯನ್ನು ಸಿದ್ಧ ಮಾಡಿ ಆ ಕೆಲಸವನ್ನು ಪ್ರಾರಂಭಗೊಳಿಸಿದ್ದಾರೆ. 12ನೇ ತಾರೀಕಿಗೆ ನಡೀತಕ್ಕಂಥ ಭರತ್ ಹುಣ್ಣಿಮೆಗೆ ಜಿಲ್ಲಾಡಳಿತ ಬಹಳಷ್ಟು ಸಜ್ಜಾಗಿದೆ. ನಮ್ಮ ಮಂಡಳಿ ಆಗಲಿ, ಆ ಟೆಂಪಲ್ನ ಪ್ರಾಧಿಕಾರ ಆಗಲಿ, ಅವು ಸಹಿತ ಭಾಳಷ್ಟು ಕ್ರಿಯಾಶೀಲ ಆಗಿವೆ. ಇದು ಒಂದು. ಎರಡನೇದು, ನಾನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಬಯಸ್ತೇನೆ, ನಮ್ಮ ಮುಖ್ಯಮಂತ್ರಿಗಳು ಬಂದಾಗ ದಾಸೋಹದ ಬಗ್ಗೆ ನಾವು ಮಾತನ್ನು ಪ್ರಸ್ತಾಪ ಮಾಡಿದ್ವಿ, ಮೇವು ದಾಸೋಹದ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ. ಆ ದಾಸೋಹ ಕಟ್ಟಡ ಹಾಗೂ ಮೇವು ದಾಸೋಹದ ಏನು ಇನ್ಫ್ರಾಸ್ಟ್ರಕ್ಚರ್ ಬೇಕು ಅವುಗಳನ್ನು ಮಾಡೋದಕ್ಕೆ ಈಗಾಗಲೇ DPR ಸಿದ್ಧತೆ ನಡೆದಿದೆ. ಬಹುಶಃ ಒಂದು ತಿಂಗಳು ಒಪ್ಪತ್ತಿನೊಳಗೆ ಆ ಕಟ್ಟಡದ ಶಂಕುಸ್ಥಾಪನೆ ಮಾಡ್ತಕ್ಕಂಥದ್ದು ಅಥವಾ ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಆಲೋಚನೆ ಮಾಡ್ತಾಯಿದ್ದೀವಿ. ಬಹುಶಃ ನಮ್ಮ ಹೊಸ ಆರ್ಥಿಕ ವರ್ಷದ ಪ್ರಾರಂಭದಲ್ಲಿ ನಾವು ಶಂಕುಸ್ಥಾಪನೆಯನ್ನು ಮಾಡುವಂಥ ಕೆಲಸ ಮಾಡ್ತೀವಿ ಅನ್ನೋದನ್ನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಬಯಸ್ತೇನೆ. ಒಟ್ಟಾರೆ ಈ ಯಲ್ಲಮ್ಮನಗುಡ್ಡ ಕ್ಷೇತ್ರವನ್ನು, ರೇಣುಕಾ ಯಲ್ಲಮ್ಮನಗುಡ್ಡ ಕ್ಷೇತ್ರವನ್ನು, ಈ ಪವಿತ್ರ ಸ್ಥಳವನ್ನು ಅತ್ಯಂತ ಶ್ರೇಷ್ಠ ರೀತಿಯಿಂದ ಅದನ್ನು ಅಭಿವೃದ್ಧಿಪಡಿಸಬೇಕು. ಏನು ಇವತ್ತು TTD ತಿರುಪತಿ ತಿರುಮಲ ದೇವಸ್ಥಾನ ಏನಿದೆ ಆ ಪ್ರದೇಶದಲ್ಲಿ ಹಾಗೆ ಅಭಿವೃದ್ಧಿ ಆಗಿದೆ. ಅದು ಒಂದು ನಮ್ಮ ದೃಷ್ಟಿಯೊಳಗೆ ಇಟ್ಕೊಂಡು ಆ ಕ್ಷೇತ್ರವನ್ನು ಭಾಳಷ್ಟು ಸುಂದರವಾಗಿ ಶಿಸ್ತಿನಿಂದ ಅಭಿವೃದ್ಧಿಪಡಿಸ್ಬೇಕನ್ನುವಂಥ ಪ್ರಯತ್ನ ನಡೆದಿದೆ. ಇವತ್ತು ನಡೆದ ಸಭೆಯೊಳಗೆ
ನನಗೆ ಬಂದಿರತಕ್ಕಂಥ ದೊರೆತಿರ್ತಕ್ಕಂಥ ಎಲ್ಲ ವಿವರದ ಜೊತೆಗೆ ನಾವೇನು 100 ದಿವಸಗಳಲ್ಲಿ ಕಾರ್ಯಕ್ರಮ ಏನೇನು ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿದ್ವಿ. ಆ ಆಲೋಚನಾ ಪ್ರಕ್ರಿಯೆಯಂತೆ ಕೆಲಸಗಳು ನಡೆದಿವೆ. ನಿಮ್ಮೆಲ್ಲರದು ಈ ದಿಶೆಯೊಳಗೆ ಸಹಕಾರ ಬೇಕು. ಅದ್ರ ಜೊತೆಗೇ ನಾನು ನಿಮಗೆ ಒಂದು ಹೇಳೋದಕ್ಕೆ ಬಯಸ್ತೀನಿ. ಡು ಯು ವಾಂಟ್ ಮೀ ಮೊನ್ನೆ ಡಿಸೆಂಬರ್ 26ಕ್ಕೆ ಆಮೇಲೆ ಜನವರಿ 21ಕ್ಕೆ ತಾವೇನು ನಮಗೆ ಸಹಕಾರ ನೀಡಿದಿರಿ, ನಮ್ಮ ಸರ್ಕಾರ ಏನು ಗಾಂಧಿ ಭಾರತ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಗಾಂಧೀಜಿಯವರ ಪುತ್ಥಳಿ ಅನಾವರಣ ಮಾಡುವಂಥದ್ದನ್ನು ಮೊದಲು ಮಾಡಿಕೊಂಡು ಯಾವ ರೀತಿಯಾಗಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿ ಸಹಕರಿಸಿದ ತಮಗೆಲ್ಲ ನಾನು ಸರ್ಕಾರದ ಪರವಾಗಿ ಅಭಿನಂದನೆ ಹಾಗೂ ಕೃತಜ್ಞತೆ ಹೇಳ್ತೇನೆ. ಅದೇ ರೀತಿಯಾಗಿ ಪಕ್ಷದ ಕಾರ್ಯಕ್ರಮಗಳಿಗೂ ಡಿಸೆಂಬರ್ 26ನೇ ತಾರೀಕಿಗೆ ನಡೆದಂಥ ಕಾರ್ಯಕ್ರಮ, ನಮ್ಮ ವರ್ಕಿಂಗ್ ಕಮಿಟಿ ಮೀಟಿಂಗ್, ಆ ಸಂದರ್ಭದಲ್ಲೂ ತಾವು ತೋರಿರ್ತಕ್ಕಂಥ ಆಸಕ್ತಿ ಹಾಗೂ ಪ್ರೋತ್ಸಾಹ ಹಾಗೂ ಪ್ರಸಾರ ಎಲ್ಲದಕ್ಕೂ ಸಹಿತ ತಮ್ಮೆಲ್ಲರಿಗೆ ನಾನು ವಿಶೇಷವಾಗಿರ್ತಕ್ಕಂಥ ವಂದನೆಗಳನ್ನು ಹೇಳ್ತೇನೆ. ಮಂಜೂರಿ ಆಗಿದೆ ನಮಗೆ. ಅದು 100 ಕೋಟಿ ಮಾತ್ರ ಅಲ್ಲ, ಯಾಕಂದರೆ ಕೆಲವ್ರಿಗೆ ಎಷ್ಟೆಷ್ಟು ಬಂದದ ಅದು ಗೊತ್ತಿಲ್ಲ. ನಾವು 100 ಕೋಟಿ ಅಂತ ಹೇಳಿದ್ವಿ, ಅದಕ್ಕೆ 100 ಕೋಟಿ ಅಂತಷ್ಟೇ ಇಟ್ಕೊಂಡಿದ್ವಿ. ಅದು 100 ಕೋಟಿ ಬಂದಿದೆ. ಅದಲ್ಲದೆ ಮತ್ತು ನಮ್ಮ ಏನು ಒತ್ತಾಯ ಪ್ರಯತ್ನಗಳಿದ್ದು ಆ ಹಿನ್ನೆಲೆಯೊಳಗೆ 20 ಕೋಟಿ ರೂಪಾಯಿ ಪ್ರಸಾದ ಯೋಜನೆಯೊಳಗೂ ಬಂದಿದೆ. ಸರ್, ಈಗ ನೀವು ಮಾಡಿದಂತ ಪ್ಲಾನ್ದಲ್ಲೇ ಮರ್ಜ್ ಮಾಡ್ಕೊತೀರಾ 100 ಕ್ರೋರ್ದಾಗ ಸೆಪರೇಟ್ ಪ್ಲಾನ್ ಮಾಡ್ತೀರಾ? ಈಗ ನಾವು ಮಾಡುವಂಥ ಕಾರ್ಯಕ್ರಮಗಳೇನಿವೆ ಅದರಲ್ಲಿ ನಮಗೆ ನೂರಾರು ಕೋಟಿಗಳು ಇಂಥವು ಇನ್ನೂ ಒಂದು 400-500 ಬೇಕಾಗ್ತಾವೆ ನಮಗೆ. ಆ ಎಲ್ಲ ಕೆಲಸಗಳಿಗೆ ಇದು ನಮಗೆ ದೊಡ್ಡ ಬಲ ಬಂದಂಗೆ ಆಗ್ತದೆ. ಅಷ್ಟೇ ಅಲ್ಲ, ನಿಮ್ಗೆ ಹೇಳೋದಕ್ಕೆ ಬಯಸ್ತೀನಿ, ಕೆಲವಾರು ಯೋಜನೆಗಳನ್ನು PPP ಮಾಡೆಲ್ನಾಗ ತೊಗೋತೀವಿ ನಾವು. ಅವು ಸಹಿತ ನಮ್ಮದು ಒಮ್ಮೆ ಯೋಜನೆ ಮಾಸ್ಟರ್ ಪ್ಲ್ಯಾನ್ ಈಸ್ ಆಲ್ಮೋಸ್ಟ್ ರೆಡಿ. ಸ್ವಲ್ಪ ಫೈನ್ ಟ್ಯೂನಿಂಗ್ ಮಾಡ್ತಾ ಇದ್ದಾರೆ. ಮೇ ಬಿ ಇನ್ನೊಂದು 2 ತಿಂಗಳದಾಗ ಮಾಸ್ಟರ್ ಪ್ಲ್ಯಾನನ್ನು ಸಹಿತ ನಾವು ನಿಮ್ಗೆ ಕೊಡ್ತೀವಿ. ಅಷ್ಟೇ ಅಲ್ಲ, ಆ ಮಾಸ್ಟರ್ ಪ್ಲ್ಯಾನನ್ನು ಪಬ್ಲಿಕ್ ಡೊಮೇನ್ ಮಾಸ್ಟರ್ ಪ್ಲ್ಯಾನನ್ನು ಈಗೇನು ನಾವು ಸಿದ್ಧ ಮಾಡ್ತಾಯಿದ್ದೀವಿ, ಒಂದು 2-3 ಪಾಯಿಂಟನ್ನು ಅವು ಫೈನಲ್ ಆದಮೇಲೆ ವಿಲ್ ಪುಟ್ ಆನ್ ಅವರ್ ರೇಣುಕಾ ಯಲ್ಲಮ್ಮ ಕ್ಷೇತ್ರ ಡೆವಲಪ್ಮೆಂಟ್ ಮಂಡಳಿ ವೆಬ್ಸೈಟ್. ಮಾಸ್ಟರ್ ಪ್ಲ್ಯಾನನ್ನು ನಾವು ವೆಬ್ಸೈಟ್ ಮೇಲೆ ಹಾಕ್ತೀವಿ. ಆ್ಯಂಡ್ ಇಟ್ ವಿಲ್ ಬಿ ಇನ್ ಪಬ್ಲಿಕ್ ಡೊಮೇನ್. ಆ್ಯಂಡ್ ದೋಸ್ ಹೂವರ್ ವಾಂಟ್ಸ್ ಟು ಗಿವ್ ಸಜೆಷನ್ಸ್, they are welcome to do that, and we welcome any good suggestion from any quarter. ಸರ್, ಈಗ ಪ್ರಾಯೋಗಿಕವಾಗಿ ದಾಸೋಹ 12ನೇ ತಾರೀಕಿಗೆ ಬರುತ್ತೆ. ಪ್ರಾಯೋಗಿಕವಾಗಿ ದಾಸೋಹ ಹೆಂಗ್ ಮಾಡ್ಬೋದು ಅನ್ನೋದು ಏನಾದ್ರು ಟ್ರಯಲ್ ಮಾಡಿ? ಇಲ್ಲ ಅದು ಹಂಗೆ ಪ್ರಾಯೋಗಿಕವಾಗಿ ಏನು ಮಾಡೋದು ಹಂಗಿಲ್ಲ. 10 ಲಕ್ಷ ಮಂದಿ ಇರ್ತಾರೆ. ಅದಕ್ಕೆ ಪ್ರಾಯೋಗಿಕವಾಗಿ ಅವತ್ತಿಲ್ಲ. ನಾವು ದಾಸೋಹ ಕಟ್ಟಡ ಆದಮೇಲೆ ಒಮ್ಮಕ್ಕಳು ಪ್ರಾಯೋಗಿಕ ಊಟನ ನಮ್ಮ ಪತ್ರಿಕಾ ಸ್ನೇಹಿತರನ್ನ ಕರೀತೀವಿ. ಹೌದು. ಎಸ್, ನಾವು ಇವತ್ತು ಕೂಡಿದ್ರೊಳಗೆ ಹೆಚ್ಚು ಸಮಯ ಚರ್ಚೆ ಮಾಡಿದ್ದ ಅದು ಹೇಗೆ ಮಾಡಬೇಕು, ಹೇಗೆ ಎಷ್ಟು ದೂರದವರೆಗೆ ಟ್ರೆಂಚ್ ಹೊಡಿಬೇಕು, ಅದಕ್ಕೆ ಕವರ್ ಹೆಂಗೆ ಮಾಡಬೇಕು ಏನೋ, ಅದು ಎಲ್ಲವನ್ನೂ ಸಹಿತ ಚರ್ಚೆ ಮಾಡಿದ್ದೀವಿ. ಈಗೇನು ನೀವು ಸಮಸ್ಯೆ ಹೇಳಿದ್ರಲ್ಲ, ಈ ಸಮಸ್ಯೆಗಳನ್ನು ನಾವು ಅತ್ಯಂತ ಗಂಭೀರವಾಗಿ ಪರಿಗಣಿಸೀವಿ. ಈ ಸಲ ಭರತ್ ಹುಣ್ಣಿಮೆಗೆ ಮಾತ್ರ ತಾವು ವಿಶೇಷ ಆಮಂತ್ರಣ ನಮ್ಮ ರೇಣುಕಾ ಯಲ್ಲಮ್ಮ ಪ್ರವಾಸಿ ಅಭಿವೃದ್ಧಿ ಮಂಡಳಿಯ ಪರವಾಗಿ ಹಾಗೂ ಜಿಲ್ಲಾಡಳಿತದ ಪರವಾಗಿ
ಆ ಟೆಂಪಲ್ ಪ್ರಾಧಿಕಾರದ ಪರವಾಗಿ ಇದೆ. ತಾವು ಅವತ್ತು ಬರಬೇಕು ಅಂತೇಳಿ ನಾವು ನಿಮ್ಗೆ ಆಮಂತ್ರಣ ಕೊಡ್ತೀವಿ. ಪೂರ್ಣ ಪ್ರಮಾಣ ಜಿಲ್ಲಾಡಳಿತ ವ್ಯಾಪ್ತಿಗೆ ಹಾಕಬಹುದು ಅಥವಾ ಒಂದು ಬೇರೆ ಇಲಾಖೆ ಈಗ ಇರ್ತಕ್ಕಂಥದ್ದು ಈಗ ಇಲಾಖೆಯಿಂದ ಈಗೇನು ಯಾರ ತಗೊಂತೀರಂತ ಬಂದಾರನ್ರಿ ಈಗ? ಯಾರಿಗೆ? ಇಲ್ಲ ನಾವು ಅದನ್ನ ಪ್ರಾಧಿಕಾರದ ಅಧ್ಯಕ್ಷರ ಆಧೀನದೊಳಗೆ ಕೊಟ್ಟಿವಿ. ಪ್ರಾಧಿಕಾರದ ಹೇಳ್ತೀನಿ, ಪ್ರಾಧಿಕಾರದ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳು ಅದಾರ. ಸರ್, ಈಗ ನಿಮ್ಮ ಮಾಸ್ಟರ್ ಪ್ಲಾನ್ ಒಳಗಡೆ ವಸತಿ ಗೃಹಗಳ ವ್ಯವಸ್ಥೆ ಏನಾದ್ರು ಇದೆಯಾ ಸರ್ ಅಲ್ಲಿ? ನಮ್ಮ ಐತೆ ಅದಿರ್ಲಿಲ್ಲ ಅಂದ್ರೆ ಏನು? ಎಷ್ಟು ಜನರಿಗೆ ಅಂತ ಏನಾದ್ರು ಒಂದು ಅಕಾಮಿಡೇಷನ್ ಮಾಸ್ಟರ್ ಪ್ಲಾನ್ ರಿಲೀಸ್ ಮಾಡ್ತೀವಲ್ಲ ಅವತ್ತು ನಿಮ್ಗೆಲ್ಲ ವಿವರ ಕೊಡ್ತೀವಿ. ದೇರ್ ವಿಲ್ ಬಿ ಡಾರ್ಮೆಟ್ರಿ, there will be open space for resting, there will be open kitchens bekalle, there will be rooms, there will be semi luxury rooms, and there will be some better complexes. ಅವಾಗ ನೀವು ಹೇಳಿದ್ರೆ 1.5-2 ವರ್ಷದಲ್ಲಿ ಅಲ್ಲಿ ಡೆವಲಪ್ಮೆಂಟ್ ಮಾಡ್ತೀವಿ ಇನ್ಫ್ರಾಸ್ಟ್ರಕ್ಚರ್ ಅದು ವಿಸಿಬಲ್ ಇರೋದೇ ಕಾಣ್ತದೆ ಅಂತ ಹೇಳಿದ್ರು. ಆಲ್ಮೋಸ್ಟ್ 1 ವರ್ಷ ಮೇಲಾಯ್ತು, ಇನ್ನೂ ಏನು ವಿಸಿಬಲ್ ಇಲ್ಲ. ಅದಕ್ಕೆ ಅಂದ್ಕೊಂಡು ನೀವು ಏನು ಅಂದ್ಕೊಂಡಿದ್ರಿ ಆ ಮಟ್ಟದಲ್ಲಿ ಕೆಲಸ ವೇಗವಾಗಿ ನಡೀತಾ ಇದೆ ಅಂತ ನಿಮಗೆ ಸಮಾಧಾನ ಇದೆ ಅಂತ? ನಾನು ನಿಮಗೆ ಒಂದೇ ಹೇಳ್ತೀನಿ, ನೀವು ಅಲ್ಲಿ ಏನು ಪರಿಸ್ಥಿತಿ ಇತ್ತು ಅನ್ನೋದು ನೋಡಿಕೊಂಡು ಈಗ ಹೋಗಿ ನೋಡ್ರಿ. ನಿಮಗೆ ವಿಸಿಬಲ್ ಅನ್ನಿಸ್ಲಿಲ್ಲ ಅಂದ್ರೆ ಕೈಂಡ್ಲಿ ಲಿಸನ್. ನೀವು ಅಲ್ಲಿ ವಿಸಿಬಲ್ ಆಗಿಲ್ಲ ಅಂದ್ರೆ ಮಾಸ್ಟರ್ ಪ್ಲಾನ್ ಆಗೋಬಿಟ್ಟು ಸುಮ್ಮನೆ ಕುಂತಿಲ್ಲ. ವಿ ಆರ್ ನಾಟ್ ಸಿಟಿಂಗ್ ಕ್ವೈಟ್. ನಿಮಗೆ ಗೊತ್ತೈತಿ ಅದನ್ನು ಮಾಡಿದ ಮೇಲೆ ವಿ ಹ್ಯಾವ್ ಇನಾಗ್ರೇಟೆಡ್ 4 ಕಾಂಪ್ಲೆಕ್ಸಸ್ ಆಫ್ ಡಾರ್ಮೆಟ್ರೀಸ್ ಅಲ್ವಾ? ಗಾಂಧಿ ಭಾರತ ಏನು ಪ್ರೋಗ್ರಾಮ್ ಮಾಡ್ತಾ ಇದ್ರಿ ಬರೀ ಸೂಪರ್ ಸ್ಪೆಷಲ್ ಕಾಣ್ತಾ ಇದೆ, ಸೂಪರ್ ಸ್ಪೆಷಲ್ ಕಾಣ್ತಾ ಇದ್ದಾರೆ. ಆಳವಾಗಿ ಜನರಿಗೆ ಮುಟ್ಟೋತರ ಅದೇನು ಉದ್ದೇಶ ಇತ್ತು, ಆ ಉದ್ದೇಶ ಜನರಿಗೆ ಮುಟ್ಟೋಂಗ ಆಗ್ತಾ ಇದೆ. ಅಕ್ಟೋಬರ್ 2ರವರೆಗೆ ನಮ್ಮ ಗಾಂಧಿ ಭಾರತ ಕಾರ್ಯಕ್ರಮ ಇದೆ. ಗಾಂಧಿ ಭಾರತ ಕಾರ್ಯಕ್ರಮದ ಮೂಲಕ ನಾವು ಸುಮಾರು 28 ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ. ಅವು ಒಂದೊಂದಾಗಿ ನೀವು ನೋಡ್ಕೋತಾ ಹೋಗ್ತೀರಿ. ಅವಾಗ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಸಮಾಧಾನ ಬರ್ತದೆ. ಸರ್, ಈಗ ಪ್ರವಾಸೋದ್ಯಮ ಸಚಿವರು ಪ್ರಥಮ ಬಾರಿಗೆ ನೀವು ಯಲ್ಲಮ್ಮನ ದೇವಸ್ಥಾನಕ್ಕೆ ಅಭಿವೃದ್ಧಿ ಯಾರಾದ್ರೂ ಮಾಡಿದ್ರೆ ತಾವು ಮಾಡಿದ್ರೆ? ಅದಕ್ಕೆ ಇನ್ನೊಂದು ಬಹಳ ದೊಡ್ಡ ಪ್ಲೇಸ್ ಇದೆ ಸರ್, ಗೋಕಾಕ್ ಫಾಲ್ಸ್. ಯಾರು ಇನ್ನೂವರೆಗೂ ಕೂಡ ಒಂದು ಇಟ್ಟಂಗಿನೂ ಇಟ್ಟಿಲ್ಲ, ಒಂದು ಕಲ್ಲು ಇಟ್ಟಿಲ್ಲ ಸರ್. ರೈನಿ ಸೀಸನ್ದಲ್ಲಿ ಸೆಲ್ಫಿ ಮೇಜರ್ಸ್ ಇಲ್ಲ. ಹೇಳ್ಬಿಡ್ತೇನೆ, ಮಾಹಿತಿ ಕೊರತೆ ಆಗಬಾರ್ದು. ನೋಡಿ, ಗೋಕಾಕ್ ಫಾಲ್ಸ್ ಇಂಪ್ರೂವ್ಮೆಂಟ್ ಸಲುವಾಗಿ, ಅದನ್ನು ಡೆವಲಪ್ಮೆಂಟ್ ಮಾಡೋದ್ರ ಸಲುವಾಗಿ, ಅಲ್ಲೇ ರೋಪ್ವೇ ಮಾಡೋದ್ರ ಸಲುವಾಗಿ ಈ ಎಂಡಿಂದ ಆ ಎಂಡಿಗೆ ಮೊನ್ನೆ ಸತೀಶ್ ಜಾರಕಿಹೊಳಿ ಅವರು ನಾವು ಒಂದು ಗಂಭೀರವಾಗಿರ್ತಕ್ಕಂಥ ಸಭೆ ಮಾಡಿದ್ದೀವಿ. ಹಾಗೂ ಅದರ ಎಕ್ಸ್ಪರ್ಟ್ಗಳನ್ನು ಕರೆದು ಚರ್ಚೆ ಮಾಡಿದ್ದೀವಿ.